ಮನಸ್ಸು ನಿಮ್ಮಿಂದ ಸೂಚನೆಯನ್ನು ಪಡ್ಕೊಂಡ್ರೆ ನೀವು ಆತಂಕವನ್ನು ಸೃಷ್ಟಿ ಮಾಡ್ಕೋತೀರಾ. ಎಸ್, ಆತಂಕ. ಎಲ್ಲರೂ ಅಂತ ಇರ್ತಾರೆ, ನಾನು ಎಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ, ಅದು ನನ್ನ ತಲೆಯಿಂದ ಹೋಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನನಗೆ ಏನು ಮಾಡಿದರೂ ಸಮಾಧಾನ ಆಗ್ತಾ ಇಲ್ಲ. ಮಕ್ಕಳು ಅಂತಾರೆ ನನಗೆ ಎಕ್ಸಾಮ್ ಟೆನ್ಷನ್ನು, ಹೇಗೆ ಹೋಗ್ಲಾಡ್ಸ್ಕೊಳ್ಳೋದು, ವಯಸ್ಸಾದವ್ರಿಗೊಂಥರ, ಹೆಣ್ಮಕ್ಳಿಗೊಂಥರ, ಹೀಗೆ ಎಲ್ರಿಗೂ ಒಂಥರ ಆತಂಕ ಅನ್ನೋದು ನಾವು ನೋಡ್ತೀವಿ. ಸೊ ಈ ಆತಂಕ ಅನ್ನೋದು ನಮಗೆ ಫಸ್ಟಿಂದನೇ ಬಂದಿರತಕ್ಕಂಥದ್ದು. ಹೇಳಬೇಕು ಅಂದರೆ ಈ ಹಸಿವು, ಬಾಯಾರಿಕೆ, ನಿದ್ರೆ, ಆಮೇಲೆ ಮೈಥುನ ಮತ್ತು ಭಯ, ಇದಿಷ್ಟು ನಮ್ಮ ಹುಟ್ಟಿನಿಂದನೇ ನಮ್ಮ ಜೊತೆಗೆ ಬಂದಿರುತ್ತೆ. ಸೊ ಎಲ್ಲದಕ್ಕೂ ಒಂದು ಅರ್ಥ ಇದೆ, ಎಲ್ಲದಕ್ಕೂ ಸಂಬಂಧ ಇದೆ, ಒಂದಕ್ಕೊಂದು ಸಂಬಂಧ ಇದೆ. ಸೊ ಇವಿಷ್ಟರಲ್ಲಿ ಯಾವುದು ಕೂಡ ಸರಿಯಾಗಿ ನಮ್ಮ ಜೀವನದಲ್ಲಿ ಆಗಿಲ್ಲ ಅಂತ ಹೇಳಿದರೆ ನಮ್ಮ ಜೀವನ ಸರಿಯಾಗಿ ನಡೆಯೋದಿಲ್ಲ. ಎಕ್ಸಾಂಪಲಿ ಹೇಳಬೇಕು ಅಂತ ಹೇಳಿದರೆ, ಈಗ ಭಯ ಅನ್ನೋದು ಕೂಡ ನಮ್ಗೆ ಇರಬೇಕು. ಹೇಗೆ ಅಂದರೆ, ಈಗ ಒಬ್ಬ ಮನುಷ್ಯನಿಗೆ ನೀವು ಹೋಗಿ ಅಲ್ಲಿ ಬಾವಿ ಹತ್ರ ನಿಂತ್ಕೊಂಡು ನೀನು ಬಾವಿಗೆ ಹಾರು ಅಂದರೆ ಅವನು ಆರ್ತಾನ? ಇಲ್ಲ, ಅವನಿಗೆ ಹೆದರಿಕೆ ಆಗುತ್ತೆ. ಬಾವಿಗೆ ಅವನಿಗೆ ಈಜು ಬರಲ್ಲ, ಅಥವಾ ಹಾರು ಅಂದ ತಕ್ಷಣ ಹೇಗೆ ಆಡ್ತಾನೆ, ಇವನಪ್ಪ ಹೇಳ್ತಿದ್ದಾನೆ ಅಂತ ಹೇಳಿ. ಸೊ ಅಲ್ಲಿ ಅವನಿಗೆ ವರ್ಕ್ ಆಗುತ್ತೆ, ಅವನ ಮೆದುಳು ಹೇಳುತ್ತೆ, ನೀನು ಇಲ್ಲಿ ಬಾವಿಗೆ ಹಾರಿದ್ರೆ ನಿನ್ನ ಜೀವಕ್ಕೆ ಹಾನಿ ಆಗತ್ತೆ ಅಂತ ಹೇಳಿ. ಸೊ ನಮ್ಮ ಜೀವನಕ್ಕೆ ಭಯ ಅನ್ನೋದಿರಬೇಕು. ಆ ಭಯ ಅನ್ನೋದಿದ್ದಾಗ ನಮ್ಮ ಜೀವನ ಕೂಡ ಸರಿಯಾಗಿ ನಡೆಯುತ್ತೆ. ಬಟ್ ಅದು ಎಷ್ಟಿರಬೇಕು, ಎಲ್ಲೆಲ್ಲಿ ಇರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಎಲ್ಲ ಕಡೆನೂ ಅದು ಇರಬೇಕು ಅಂತ ಇಲ್ಲ. ಸೊ ನಾವಾಗೇ ಅದನ್ನು ಸೃಷ್ಟಿ ಮಾಡ್ಕೊಂಡಿರೋ ಅಂಥದ್ದು. ಎಲ್ಲ ಜಾಗದಲ್ಲೂ ನನಗೆ ಹಿಂಗೆ ಹೋದಾಗ ನನಗೆ ಆತಂಕ ಆಗ್ತಿದೆ, ಟೆನ್ಷನ್ ಆಗ್ತಿದೆ ಅಂದರೆ ಅದನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಅಂಥದ್ದು. ಎಲ್ಲರೂ ಹೇಳ್ತಿರ್ತಾರೆ ಟೆನ್ಷನ್ ಮಾಡ್ಕೋಬೇಡ ಅಂತ. ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದರೆ ಟೆನ್ಷನ್ ಹೋಗ್ಬಿಡುತ್ತಾ? ಸೊ ನೀನು ಒಂದು ಬಾವಿ ಹತ್ರ ಹೋದಾಗ ನಿನಗೆ ಅಲ್ಲಿ ನಾನು ಬಿದ್ದರೆ ಏನಾಗತ್ತೆ ಅನ್ನೋದು ಭಯ ನಿನಗೆ ಗೊತ್ತಾಯಿತು. ನಿನಗೆ ಏನಾಗತ್ತೆ ಅನ್ನೋದು ನಿನಗೆ ಗೊತ್ತಾಗತ್ತೆ. ನಿನ್ನಲ್ಲೇ ಅದು ಹುಟ್ಕೊಂಡಿರೋ ಅಂಥದ್ದು, ಸೃಷ್ಟಿಯಾಗಿರೋ ಅಂಥದ್ದು. ಸೊ ಇಲ್ಲಿ ಆತಂಕ ಅನ್ನೋದು ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಎಲ್ಲದು ನಿನಗೆ ಗೊತ್ತಿರೋ ಅಂಥದ್ದು, ನಿನ್ನಲ್ಲೇ ಅದು ಉತ್ಪತ್ತಿ ಆಗ್ತಿರೋ ಅಂಥದ್ದು. ಇದನ್ನು ಹೇಗೆ ಹೋಗ್ಲಾಡಿಸ್ಕೋಬೇಕು, ಇದಕ್ಕೆ ಏನು ಸೊಲ್ಯೂಷನ್ ಇದೆ, ಏನು ಮಾಡಿದ್ರೆ ಈ ಆತಂಕವನ್ನು ನಾವು ಕಡಿಮೆ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು. ಎಲ್ಲರೂ ಅಂತಾರೆ ಈ ಭಯ ಅನ್ನೋದು ನಿಮಗೆ ಅನುವಂಶೀಯವಾಗಿ ಬಂದಿರತಕ್ಕಂಥದ್ದು. ನಾನು ಹುಟ್ಟಿದಾಗಿಂದನೂ ನನಗೆ ಭಯ ಇದೆ, ನನಗೆ ಭಯ ಹೋಗೋದೇ ಇಲ್ವೇನೋ, ಜೆನೆಟಿಕ್ಸ್ ಪ್ರಾಬ್ಲಮ್ ಇದು, ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಹೌದು, ಅದು ಕೂಡ ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ಅಂತೀರ, ಈಗ ನನ್ನ ತಂದೆ ತಾಯಿಯಿಂದ ಬಂದಿದೆ, ಅದು ನಮ್ಮ ಅಜ್ಜ ಅಜ್ಜಿಯಿಂದ ಬಂದಿದೆ ಅಂತೇಳಿ. ಸೊ ಅವ್ರು ನಿಮ್ಮ ತಂದೆ ತಾಯಿನೇ, ಅವ್ರು ನಿಮ್ಮ ಅಜ್ಜ ಅಜ್ಜಿನೇ, ಅವ್ರು ನಿಮ್ಮ ಮುತ್ತಜ್ಜಿ ಮುತ್ತಾತನೇ. ಅವ್ರನ್ನ ನೀವು ಇಲ್ಲಿ ಚೇಂಜ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಬಟ್ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೋದು ಇಲ್ಲಿ, ಅಲ್ವಾ? ಸೊ ನಮ್ಮನ್ನು ನಾವು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಅದನ್ನು ಯಾಕೆ ನಾವು ಮಾಡ್ಕೋಬಾರ್ದು? ಯಾಕೆಲ್ಲನೂ ನಾವು ಅನುವಂಶೀಯತೆಯಿಂದಲೇ ಬಂದಿದೆ, ಅದು ನನಗೆ ಹೋಗೋದಿಲ್ಲ, ನಾನು ಹಾಗೆ ಸರಿ ಆಗೋದಿಲ್ಲ ಅಂತ ಯಾಕೆ ಅನ್ಕೋಬೇಕು? ಆಗುತ್ತೆ, ಸರಿ ಆಗಂಗೆ ನಾವು ಮಾಡ್ಕೋಬೇಕು. ಇಲ್ಲಿ ನೀವು ಎವ್ರಿ ಡೇ ಕ್ಯಾರೆಟ್ ತಿಂತೀರಾ ಅಂತ ಅಂದ್ಕೊಳ್ಳೋಣ. ಪ್ರತಿದಿನ ನಾನು ಒಂದು ಕ್ಯಾರೆಟ್ನ ತಿಂತೀನಿ ಅಂತ ಅಂದ್ಕೊಳ್ಳೋಣ. ಸೊ ಪ್ರತಿದಿನ ಒಂದು ಕ್ಯಾರೆಟ್ನ ಸತತವಾಗಿ ತಿಂದಾಗ ನಾನು ಹೊಸದಾಗಿ ನನ್ನ ದೇಹ ಕಾರ್ಯನಿರ್ವಹಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ನಾವು ತಿಳ್ಕೋಬೇಕು, ಈ ಸೃಷ್ಟಿಯ ನಿಯಮವೇ, ನಾವು ಪ್ರತಿದಿನ ಒಂದು ಕ್ಯಾರೆಟ್ನ ತಿಂದಾಗ ನಾನು ಹೊಸದಾಗಿ ನನ್ನ ದೇಹ ಹೊಸದಾಗಿ ಕಾರ್ಯವನ್ನು ನಿರ್ಮಿಸೋದಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಅಂದರೆ ಇಲ್ಲಿ ಸೃಷ್ಟಿಯ ಮೂಲವೇ ನೈಸರ್ಗಿಕವಾಗಿ ನಾನು ಒಂದು ಒಳ್ಳೆಯ ಆಹಾರವನ್ನು ತಿಂತಿರುವಾಗ ಅದು ಹೊಸದಾಗಿ ನನ್ನನ್ನು ನಿರ್ಮಿಸೋದಕ್ಕೆ, ಅಂದರೆ ನನ್ನನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಇಲ್ಲಿ ಸೃಷ್ಟಿಯ ನಿಯಮವೇ ನಮಗೆ ಸಪೋರ್ಟ್ನ ಮಾಡ್ತಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ನಾನು ಚೇಂಜ್ ಆಗ್ಬೋದು. ಅಂದರೆ ನಾನು ಇಲ್ಲಿ ಸ್ವಲ್ಪ ಮುತುವರ್ಜಿನ ವಹಿಸಿದ್ದಾದರೆ ನಾನು ದೈಹಿಕವಾಗಿಯೂ ಕೂಡ ಹಾಗೆ ಮಾನಸಿಕವಾಗಿಯೂ ಕೂಡ ನಾನು ಹೊಸದಾಗಿ ನಿರ್ಮಿಸಲ್ಪಡ್ಬೋದು ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಏನಾದರೂ ಹಣ್ಣನ್ನು ಕಟ್ ಮಾಡ್ತಿದ್ರೆ ಅಥವಾ ತರಕಾರಿ ಕಟ್ ಮಾಡ್ತಿದ್ರೆ, ಸೊ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ, ಚಾಕು ಶಾರ್ಪ್ ಇದೆ, ಹುಷಾರು ಅಂತ ಹೇಳ್ತಾ ಇರ್ತೀವಿ. ಮತ್ತೆ ಅಗೇನ್ ಆ ಮಗುಗೆ ಏನು ಹೇಳ್ತಿರ್ತೀವಿ, ಹುಷಾರು, ಚಾಕು ಶಾರ್ಪ್ ಇದೆ ಅಂತ ಹೇಳಿ. ಸೊ ನಾವು ಎಗೇನ್ ನಾವು ಅದನ್ನು ಹೇಳ್ತಾ ಇದ್ದಾಗ ಆ ಮಗುಗೆ ಭಯ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ನೋಡ್ತಾನೆ ಆ ಮಗು ಏನು ಮಾಡುತ್ತೆ, ಕೈನ ಕುಯ್ಕೊಂಡೇ ಬಿಡುತ್ತೆ.
ಸೊ ಇಲ್ಲಿ ನಾವೇ ಹೇಳ್ತಾ ಇದ್ದೀವಿ ಆ ಮಗುಗೆ ಹುಷಾರು, ಚಾಕು ಶಾರ್ಪ್ ಇದೆ ಅಂತ. ಅದನ್ನು ನಾವು ಬಿಟ್ಟು ಆ ಚಾಕುನ ಯಾವ ರೀತಿ ಹ್ಯಾಂಡ್ಲು ಮಾಡಬೇಕು ಅಂತ ಮಗುಗೆ ಹೇಳ್ಕೊಡ್ಬೇಕು. ಹುಷಾರು, ಅದು ಶಾರ್ಪ್ ಇದೆ ಅಂತ ನಾವು ಹೇಳೋಕ್ಕಿಂತ ಚಾಕುನ ಯಾವ ರೀತಿ ನಾವು ಬಳಸಬೇಕು ಅಂತ ಹೇಳಿ ಆ ಮಗುಗೆ ನಾವು ಹೇಳ್ಕೊಟ್ಟಾಗ ಏನಾಗುತ್ತೆ, ಅದರಿಂದ ಆ ಮಗು ಜಾಗೃತೆ ಆಗುತ್ತೆ, ಆ ಕೈನ ಆ ಮಗು ಕುಯ್ಕೊಳ್ಳಲ್ಲ. ಇನ್ನೂ ಒಂದು ಕೆಲಸ ಮಾಡ್ತೀವಿ, ಸೊ ಎವ್ರಿ ಡೇ ನಾವೇ ಮಾಡ್ತೀವಿ ಕಿಚನಲ್ಲಿ, ಕೈ ಕುಯ್ಕೊಬಿಡ್ತೀನಿ ಅಂತೇಳಿ ಚಾಕುನ ಮೊಂಡ ಮಾಡಿ ಇಟ್ಬಿಡ್ತೀವಿ, ಶಾರ್ಪ್ ಮಾಡಿಸೋದೇ ಇಲ್ಲ. ಏನಕ್ಕಂದರೆ ಕೈ ಕುಯ್ಕೋತೀವಿ ಪ್ರತಿ ಸಲ ಅಂತೇಳಿ. ನಾವಿಲ್ಲಿ ಮಾಡಬೇಕಾಗಿರೋ ಅಂಥದ್ದು ಚಾಕುನ ಮೊಂಡ ಮಾಡೋ ಅಂಥದ್ದಲ್ಲ. ನಾವು ಫಸ್ಟು ತಿಳ್ಕೊಬೇಕು ಚಾಕುನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ನಮ್ಮ ಮನಸ್ಸನ್ನು ಹೇಗೆ ಸ್ಥಿಮಿತವಾಗಿ ಇಟ್ಕೋಬೇಕು ಅಂತೇಳಿ. ಸೊ ನಾವು ಅದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡಿರಾ ಚಾಕುನೇ ಶಾರ್ಪ್ ಮಾಡೋದಿಲ್ಲ. ಸೊ ಹಾಗೆ ಆಗಬಾರ್ದು. ನಾವು ಯಾವ ರೀತಿ ಚಾಕುನ ಹ್ಯಾಂಡ್ಲು ಮಾಡಬೇಕು, ಹೇಗೆ ನಮ್ಮ ಮನಸ್ಸನ್ನ ಕಂಟ್ರೋಲಾಗಿ ಇಟ್ಕೊಳ್ಬೇಕು, ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು, ಇದನ್ನೆಲ್ಲ ನಾವು ಫಸ್ಟೇ ತಿಳ್ಕೊಂಡಿರಬೇಕು. ತಿಳ್ಕೊಂಡಾಗ ನಮಗೆ ಆತಂಕ ಅನ್ನೋದು ಬರಲ್ಲ, ಆ ಕೈ ಕುಯ್ಯೋ ಅಂಥದ್ದು ಬರಲ್ಲ. ಸೊ ನಾವು ಹೇಳ್ತಿರ್ತೀವಿ ಮಕ್ಳಿಗೆ, ಹೆಂಗೆ ಹೇಳ್ತೀವಿ ಅಂದರೆ, ಅಲ್ಲಿ ಹೋಗಬೇಡ, ಅಲ್ಲಿ ಆಡಬೇಡ, ಅಲ್ಲಿ ಹತ್ತಬೇಡ, ಬಿದ್ದುಬಿಡ್ತೀಯ, ಏಟಾಗುತ್ತೆ, ನಿನಗೆ ಆಗೋದಿಲ್ಲ, ಅದು ನೀನು ಅದನ್ನು ಮಾಡಬೇಡ, ಈ ಥರ ಎಲ್ಲ ನೆಗೆಟಿವ್ನ ಹೇಳ್ತಾ ಇರ್ತೀವಿ. ಸೊ ನಾವು ಹಾಗೆ ಹೇಳಬಾರ್ದು ಮಕ್ಕಳಿಗೆ. ಅವ್ರು ಮಾಡ್ತಾ ಇರ್ತಾರೆ ಅಂತ ಅದರಿಂದ ಆ ಮಗುನ ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು ಅಂತ ನೋಡಬೇಕು. ಅದು ಬಿಟ್ಟು ನಾವು ಮಗುಗೆ ಅದನ್ನು ಮಾಡಬೇಡ, ಅಲ್ಲಿ ಹೋಗಬೇಡ, ನೀನು ಅದನ್ನು ಓದಬೇಡ, ನಿನಗೆ ಆಗೋದಿಲ್ಲ ಅಂತ ನಾವು ಹೇಳಬಾರ್ದು. ಹೇಳಿದಾಗ ಏನಾಗುತ್ತೆ, ಆ ಮಗು ಇನ್ನೊಂದಿಷ್ಟು ಕುಗ್ತಾ ಹೋಗುತ್ತೆ. ಸೊ ಅದನ್ನು ಬಿಟ್ಟು ನಾವು ಹೇಗೆ ಓದಬೇಕು, ಹೇಗೆ ಮುಂದುವರಬೇಕು, ಹೇಗೆ ಆ ಸ್ಟೆಪ್ಸನ್ನು ಹತ್ತಬೇಕು, ಹೇಗೆ ಆ ಗಾಡಿಯನ್ನು ಹೊಡಿಬೇಕು, ಇಷ್ಟನ್ನೆಲ್ಲ ಹೇಳ್ಕೊಡ್ಬೇಕು. ಸೊ ಆವಾಗ ಆ ಮಗುಗೆ ಆತಂಕ ಅನ್ನೋದು ಸೃಷ್ಟಿಯಾಗಲ್ಲ. ಎಕ್ಸಾಂಪಲಿಗೆ ನಾನು ಏನಕ್ಕೆ ಹೇಳಿದೆ ಅಂದರೆ, ಈ ಆತಂಕ ಅನ್ನೋದನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿರೋ ಅಂಥದ್ದು, ನಾವೇ ಸೃಷ್ಟಿ ಮಾಡ್ತಿರೋದು ಮಕ್ಕಳಿಗೆ, ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ ಅಂತೇಳಿ. ಸೊ ಅದನ್ನೆಲ್ಲ ನಾವು ಮಾಡಬಾರ್ದು. ಮಕ್ಕಳಿಗೆ ಹೇಳ್ಬೇಕು ನಾವು, ನಿನಗೆ ಆಗತ್ತೆ, ಮಾಡು, ಹತ್ತುತ್ತೀಯಾ, ಮಾಡು ಅಂತ ಹೇಳಬೇಕು. ಅದಕ್ಕೆ ಪ್ರೊಟೆಕ್ಷನ್ ಏನು ತೊಗೋಬೇಕೋ ನಾವು ತೊಗೋಬೇಕಾಗತ್ತೆ. ಸೊ ಇದು ಕೂಡ ಒಂದು ಆತಂಕದಲ್ಲಿ ಇನ್ಕ್ಲೂಡ್ ಆಗಿರೋವಂಥದ್ದು. ಸೊ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಸೊ ನಾನಿಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಆತಂಕವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಸಣ್ಣ ಯೋಗವನ್ನು ಇಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಯೋಗ ಅಂದ ತಕ್ಷಣ ನೀವು ಹೆದರ್ಕೋಬೇಡಿ, ಅದು ಒಂದು ಭಂಗಿ, ನಾನು ಹೇಗೇಗೋ ಮಾಡಬೇಕು, ಕೈನ ಹಿಂಗೆ ಎತ್ತಬೇಕು, ಹೀಗೆ ಮಾಡಬೇಕು, ಕಾಲನ್ನ ಕೈನ ಅಂತ. ಸೊ ಆ ಥರ ಏನಿಲ್ಲ. ಇಲ್ಲಿ ಯೋಗದಲ್ಲಿ ಒಂದು ಮೊದಲನೇದಾಗಿ ಒಂದು ಸಿಂಪಲ್ ಆಗಿ ಒಂದು ಕ್ರಿಯೆನ ನಾನು ನಿಮಗೆ ಹೇಳ್ಕೊಡ್ತೀನಿ. ಯೋಗ ಅಂದರೆ ಅದು ಒಂದು ಭಂಗಿ ಅಲ್ಲ. ಸೊ ಯೋಗ ಅಂದರೆ ಶೂನ್ಯವಾದಂತಹದ್ದು. ಯೋಗ ಅಂದರೆ ಒಂದು ಐಕ್ಯತೆ. ಯೋಗ ಪದದ ಅರ್ಥ ಐಕ್ಯತೆ. ಸೊ ಅದರಲ್ಲಿ ನಿಮಗೆ ಮೊದಲನೇದಾಗಿ ಬರೋ ಅಂಥದ್ದು ಎಡ ಮತ್ತು ಬಲ ಕೈ. ಸೊ ಬಲ ಮತ್ತು ಎಡ, ಪಿಂಗಳ ಮತ್ತು ಈಡ ಅಂತ ಹೇಳ್ತೀವಿ ಇಲ್ಲಿ, ಸ್ತ್ರೀ ತತ್ವ ಮತ್ತು ಪುರುಷ ತತ್ವ. ಸೊ ನಿಮ್ಗೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ಈ ಥರ ಅಂತೂ ಮಾಡಲಿಕ್ಕಾಗತ್ತೆ ತಾನೆ. ಜಸ್ಟ್ ನೀವು ಈ ಥರ ಕೈನ ಜೋಡಿಸ್ಕೋಬೇಕು. ಎಡ ಮತ್ತು ಬಲಗೈನ ನೀಟಾಗಿ ಹೀಗೆ ಇಟ್ಕೋಬೇಡಿ, ಈ ಥರ ನೀಟಾಗಿ ಇಟ್ಕೊಳ್ಳಿ. ಸೊ ಇದು ಆಧುನಿಕ ವಿಜ್ಞಾನದಲ್ಲೂ ಕೂಡ ನೀವು ಸರಳವಾಗಿ ಹೇಳ್ತೀರಾ, ಏನಂತ ಅಂದರೆ ಬಲ ಮೆದುಳು ಮತ್ತು ಎಡ ಮೆದುಳು ಅಂತ ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ಅಲ್ಲೂ ಕೂಡ ಪ್ರೂವ್ ಆಗಿದೆ, ನಿಮ್ಮ ಬಲ ಮೆದುಳು ಮತ್ತು ಎಡ ಮೆದುಳು ಸ್ಥಿರವಾಗಿರಬೇಕು ಅಂತೇಳಿ. ಸೊ ಕೈನ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ನೀವು ಪ್ರತಿದಿನ ಯಾವುದಾದ್ರೂ ಒಂದು, ಸೂರ್ಯ ಆಗಿರ್ಬೋದು, ನೆಲ, ಗಾಳಿ. ಸೂರ್ಯ ಇಲ್ಲ ಅಂದರೆ ನಾವು ಇರೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಮ್ಮದು ಏನು ಹೇಳ್ತೀವಿ ನಾವು, ಆಮ್ಲಜನಕವನ್ನು ತಗೋಬೇಕು, ಇಂಗಾಲದ ಡೈಆಕ್ಸೈಡನ್ನು ಬಿಡಬೇಕು, ಆವಾಗ ನೈಸರ್ಗಿಕ ಕ್ರಿಯೆ ನಡೆಯೋ ಅಂಥದ್ದು. ಸೊ ಎಲ್ಲದೂ ಒಂದಕ್ಕೊಂದು ಸಂಬಂಧ. ಹಾಗಾಗಿ ಏನಿಲ್ಲ ಅಂತಂದರೂ ಪ್ರಪಂಚದಲ್ಲಿ ನಾವು ಇರೋಕ್ಕಾಗಲ್ಲ. ಸೊ ಇಲ್ಲಿ ನೀವು ಏನಾದ್ರು ತಗೋಬೋದು, ಸೂರ್ಯ, ನೆಲ, ಗಾಳಿ, ಮನುಷ್ಯ, ಪ್ರಾಣಿ. ಸೊ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದನ್ನು ತೊಗೊಂಡ್ಬಿಟ್ಟು ಸೊ ಎರಡೂ ಕೈನ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಸ್ಟ್ರೈಟಾಗಿ ನೇರವಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ನಿಮ್ಗೆ ಇಷ್ಟವಾಗಿರೋ ಅಂಥದ್ದನ್ನು, ಸೂರ್ಯನೇ ಆಗಿರ್ಬೋದು ಅಥವಾ ಮನುಷ್ಯನೇ ಆಗಿರ್ಬೋದು, ಪ್ರಾಣಿನೇ ಆಗಿರ್ಬೋದು, 10ರಿಂದ 15 ನಿಮಿಷ ಅವನಲ್ಲಿರ್ತಕ್ಕಂತಹ ಅಥವಾ ಅದರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಗುರುತಿಸಿ ನೋಡಿ, ಆಗ ನಿಮಗೆ ಆತಂಕ ಕಮ್ಮಿ ಆಗುತ್ತೆ. ಸೊ ಇದನ್ನು ಮಾಡ್ಬೋದಲ್ಲ ನೀವು 10ರಿಂದ 15 ನಿಮಿಷ ಈ ರೀತಿ ಅದರಲ್ಲಿರುವಂತಹ ಒಳ್ಳೆಯದನ್ನು ನೀವು ಕಾನ್ಸಂಟ್ರೇಷನ್ ಮಾಡಿ ನೋಡಿದ್ದೇ ಆದರೆ, ಗುರುತಿಸಿದ್ದೇ ಆದರೆ,
ನಿಮ್ಮ ಎಷ್ಟೋ ಜೀವನದ ಸಂಗತಿಗಳು ಬದಲಾಗ್ತವೆ, ನೀವು ಬದಲಾಗ್ತೀರಾ, ಆತಂಕ ಅನ್ನೋದು ಕಮ್ಮಿ ಆಗುತ್ತೆ. ಇದು ಒಂದು ಸರಳವಾದ ಸಾಧನ ಆತಂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.